ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿದೆ. ಶ್ರೀ ರೇಣುಕಾ ಯಲ್ಲಮ್ಮನಿಗೂ ಕೂಡ ಜಲ ದಿಗ್ಬಂಧನವಾಗಿದೆ. ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ದೇವಸ್ಥಾನದ ಕೌಂಟರ್ ಒಳಗಡೆ ನುಗ್ಗಿದ ನೀರು ಅವಾಂತರಕ್ಕೆ ಕಾರಣ ಆಗಿರುವಂತಹದ್ದು. ನಿನ್ನೆ ಈಗಾಗಲೇ ತಾವು ಗಮನಿಸಿರ್ತೀರಿ, ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರುವಂತಹ ವಿಡಿಯೋಗಳನ್ನ. ಯಾವ ರೀತಿ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ, ಅದ್ಯಾವ ಮಟ್ಟಿಗೆ ರಭಸವಾದಂತಹ ನೀರು ದೇವಸ್ಥಾನದ ಸುತ್ತಮುತ್ತ. ಇಡೀ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಜಲ ದಿಗ್ಬಂಧನಕ್ಕೊಳಗಾಗಿದೆ. ಶ್ರೀ ರೇಣುಕಾ ಯಲ್ಲಮ್ಮನಿಗೂ ಕೂಡ ಜಲ ದಿಗ್ಬಂಧನವಾಗಿದೆ. ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ದೇವಸ್ಥಾನದ ಕೌಂಟರ್ ಹಾಗೇನೆ ದೇವಸ್ಥಾನದ ಒಳಗೆ ನೀರು ನುಗ್ಗಿದೆ ಅಂತೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಆಗಿರು. ನೋಡಿ, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಯಲ್ಲಮ್ಮನ ದೇವಸ್ಥಾನದ ಸುತ್ತಮುತ್ತ ಈ ರೀತಿಯ ದೃಶ್ಯಗಳು. ಈ ಮಟ್ಟಿಗೆ ನೀರು, ಅಲ್ಲಿನ ಭಕ್ತಾದಿಗಳು ಕೂಡ ಭಯಭೀತರಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಭಯಭೀತರಾಗಿ ಸುರಕ್ಷಿತ ಸ್ಥಳದಲ್ಲಿದ್ದಾರೆ. ಯಲ್ಲಮ್ಮನ ಗುಡ್ಡ, ಅಲ್ಲಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಅಲ್ಲೊಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿ ಒಬ್ಬನೇ ಒಬ್ಬ ಕೂತಿದ್ದಾನೆ. ಆ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸುತ್ತಲೂ ರಭಸವಾಗಿ ರುದ್ರ ತಾಂಡವ ಒಂದು ರೀತಿ ಉಕ್ಕಿ ಹರಿತಾ ಇದೆ ನೋಡಿ ನೀರು. ಅಲ್ಲಿ ಒಬ್ಬ ಚೆಕ್ ಪೋಸ್ಟ್ ಅಲ್ಲಿ ಕೂತಿದ್ದಾನೆ, ದೇವಸ್ಥಾನದ ಚೆಕ್ ಪೋಸ್ಟ್ ಅಲ್ಲಿ, ಕೌಂಟರು ಅಂತಾನೂ ಅನ್ಬೋದು ನಾವು. ಆ ಮಟ್ಟಿಗೆ ನೋಡಿ 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 ಯಾವ ಮಟ್ಟಿಗೆ ರಭಸ ಇದೆ. ಇದು ಯಲ್ಲಮ್ಮನ ಗುಡ್ಡದ ದೃಶ್ಯಗಳು ತಾವೀಗ ಗಮನಿಸ್ತಾ ಇರೋದು. ಅಲ್ಲಿ ಭಯ ಬೇರೆ ಕಡೆ ನಿಂತ ಜನರಿಗೆ, ಈ ಮನುಷ್ಯ ಇಲ್ಲಿ ಕೊಚ್ಕೊಂಡು ಹೋಗ್ತಾನೋ ಏನೋ ಅಂತ ಹೇಳಿ. ಶಕ್ತಿಪೀಠ ತಾಯಿಯ ರಕ್ಷಣೆ ಮಾಡ್ತಾಳೆ ಎಲ್ಲರನ್ನ. ಮೊದಲೇ ಇದು 7 ಕೊಳ್ಳದ ಯಲ್ಲಮ್ಮ ಅಂತ ಕರೆಸಿಕೊಳ್ಳುವಂತ ಒಂದು ಕ್ಷೇತ್ರ. 7 ಕೊಳ್ಳಗಳು ತುಂಬಿ ಹರಿಯುವಂತ 7 ಕೊಳ್ಳದ ಯಲ್ಲಮ್ಮ. ಆ ಶಕ್ತಿಪೀಠದಲ್ಲಿ ನಿನ್ನೆ ಈ ರೀತಿ ವರುಣನ ರೌದ್ರಾವತಾರದಿಂದಾಗಿ ಇಡೀ ಕ್ಷೇತ್ರ ಸ್ವಚ್ಛಗೊಂಡಿದೆ. ನೋಡಿ, ಇನ್ನು ಯಲ್ಲಮ್ಮನ ಗುಡ್ಡದಲ್ಲಿ ಈಗ ಸ್ವಲ್ಪ ಸ್ವಚ್ಛತೆ ಮತ್ತೊಂದು ಮಗು ಎಲ್ಲ ನೀಟಾಗಿದೆ. ಅಲ್ಲಿ ಬರುವ ಭಕ್ತಾದಿಗಳು ಕ್ಷೇತ್ರ ಅನ್ನೋದನ್ನು ಲೆಕ್ಕಿಸದೆ ತಾಯಿಯ ದರ್ಶನ ಮಾಡಿಕೊಂಡ ರೀತಿ ಯಾವ ರೀತಿ ಶಿಸ್ತಿರ್ತಿತ್ತೋ ಆ ರೀತಿ ಕ್ಷೇತ್ರದ ಆಚೆಯೂ ಶಿಸ್ತು ಕಾಪಾಡುವಲ್ಲಿ ವಿಫಲರಾಗ್ತಾ ಇದ್ರು. ಬೇಕಾಬಿಟ್ಟಿಯಾಗಿ ಕ್ಷೇತ್ರವನ್ನ ಬಳಸಿಕೊಳ್ಳುವಂಥದ್ದು, ಎಲ್ಲಿ ಬೇಕಂದ್ರಲ್ಲಿ ವೇಸ್ಟ್ಗಳನ್ನ ಎಸೆಯೋದು ಮಾಡ್ತಾ ಇದ್ರು. ಬಹುಶಃ ಪ್ರಕೃತಿಯ ನಿಯಮವೋ ಏನೋ, ಮಳೆ ಬಂದು ತಾನೇ ಕ್ಲೀನ್ ಆಗಿದೆ ಎಲ್ಲ. ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವಂತಹ ರಸ್ತೆಗಳು ಬಂದ್ ಆಗಿದೆ. ಯಲ್ಲಮ್ಮನ ಗುಡ್ಡ ಹೊರವಲಯದ ರಸ್ತೆ ಜಲಾವೃತ ಆಗಿದೆ. ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದಿವೆ. ಹಳ್ಳದ ನೀರು ದಾಟಲಾಗದೆ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಭಕ್ತರು ಪರದಾಡ್ತಾ ಇದ್ದಾರೆ. ಸಾಲುಗಟ್ಟಿ ನೂರಾರು ಭಕ್ತರು ನಿಂತಿದ್ದಾರೆ. ಇನ್ನು ಯಲ್ಲಮ್ಮನ ಗುಡ್ಡವನ್ನು ಸಂಪರ್ಕಿಸುವ ರಸ್ತೆ ಎಲ್ಲವೂ ಕೂಡ ಕ್ಲೋಸ್. ಈ ಮಟ್ಟಿಗೆ ಮಳೆಯಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿದ್ರೆ ಇನ್ನು ಎಲ್ಲಿ ರಸ್ತೆ? ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ಮಳೆ. ದೇವಸ್ಥಾನದ ಒಳಗೂ ಹೊರಗೂ ಜನವೋ ಜನ. ನೋಡಿ, ಇದು ಯಲ್ಲಮ್ಮನ ಗುಡ್ಡವನ್ನು ಸಂಪರ್ಕಿಸುವಂತಹ ಒಂದು ರಸ್ತೆ. ಆ ಕಡೆ ಜನ ನಿಂತಿದ್ದಾರೆ. ಅದರಲ್ಲೇ ಕೆಲವರು ದುಸ್ಸಾಹಸ ಮಾಡ್ತಾ ಇದ್ದಾರೆ ಆ ಹಳ್ಳವನ್ನ ದಾಟೋದಕ್ಕೆ. ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವಂತಹ ರಸ್ತೆ ಇದು. ಬಸ್ಗಳು ನಿಂತಿದೆ, ದಾಟೋದಕ್ಕಾಗುವುದಿಲ್ಲ. ಜನ ನಿಂತಿದ್ದಾರೆ, ದಾಟೋದಕ್ಕಾಗುವುದಿಲ್ಲ. ರಿಸ್ಕ್ ತಗೊಳಕ್ ಹೋಗಬಾರದು ಅಂತ ಹೇಳಿ ವೇಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೀರಿನ ರಭಸಕ್ಕೆ ಬೈಕ್ಗಳು ಕೊಚ್ಕೊಂಡು ಹೋಗ್ತಾ ಇವೆ. ಬೈಕ್ಗಳು, ಆ ಬೈಕ್ಗಳನ್ನ ತಡೆದು ನಿಲ್ಲಿಸುವಂತ ಕೆಲಸ ಅಲ್ಲಿನ ಯುವಕರಿಂದ, ಜನರಿಂದ ಆಗ್ತಾ ಇದೆ. ಯಾವ ಮಟ್ಟಿಗೆ ಮಳೆ ಇದೆ ನೋಡಿ.
ಬಹುಶಃ ಕಂಡು ಕೇಳರಿದ ಮಳೆಯೋ ಏನಿದು ಆ ಭಾಗದಲ್ಲಿ. ಈ ಮಟ್ಟಿಗೆ ಮಳೆ ಉಕ್ಕಿ ಉಕ್ಕಿ ಹರಿತಾ ಇದೆ. ಇದು ರಸ್ತೆ, ಇದು ಹಳ್ಳ ಅಲ್ಲ. ಊರ ಒಳಗಡೆನೆ ಈ ಮಟ್ಟಿಗೆ ನೀರು. ಪ್ರಕೃತಿ ಶಕ್ತಿ ಅನ್ನೋದು ಇದಕ್ಕೇನೆ. ನೀವು ಎಷ್ಟು ಮುಂದುವರೆದಿರೋ, ನೀವು ಯಾವ ಟೆಕ್ನಾಲಜಿ 5Gನೋ 6Gನೋ 7Gನೋ, ಈ ವರುಣನ ಆರ್ಭಟದ ಮುಂದೆ ಬನ್ನಿ. ಪ್ರಕೃತಿ ಶಕ್ತಿ ಅಂದ್ರೆ ಇದು. ರಸ್ತೆ ಸಂಚಾರ ಸ್ಥಗಿತವಾಗಿ ಎಲ್ಲ ಕಡೆನೂ ಕೂಡ ನೀರೇ ನೀರು. ಉಗುರುಗೋಳ ಗ್ರಾಮದಲ್ಲಿ ಬೈಕ್ಗಳೇ ಕೊಚ್ಕೊಂಡು ಹೋಗ್ತಾ ಇವೆ ನೋಡಿ. ಈ ಕಾರ್ ಮೇಲೆ ಮರ ಬಿದ್ದಿದೆ ಅನ್ಸುತ್ತೆ. ಈಗ ಹಲವು ಸಮಸ್ಯೆಗಳಲ್ಲಾಗಿರೋದು ಸವದತ್ತಿ ಜಿಲ್ಲೆಯಲ್ಲಿ. ಯಲ್ಲಮ್ಮನ ದೇವಸ್ಥಾನದ ಸುತ್ತಮುತ್ತ ಗ್ರಾಮಗಳು, ಅಲ್ಲಿ ಎಲ್ಲ ಕಡೆ ಇದೇ ರೀತಿ ಅವಾಂತರ, ವರುಣನ ಅವಾಂತರ. ಯಾವುದೋ ಉತ್ತರ ಭಾರತ ಮತ್ತೊಂದು ಮುಗಿದೊಂದು ಅಲ್ಲ, ನಮ್ಮದೇ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮನ ದೇವಸ್ಥಾನ, ಸವದತ್ತಿ ತಾಲೂಕು ಈ ಮಟ್ಟಿಗೆ ಮಳೆ ಆಗಿದೆ. ಬೈಕ್ಗಳು ಕೊಚ್ಕೊಂಡು ಹೋಗ್ತಾ ಇವೆ ಉಗುರುಗೋಳ ಗ್ರಾಮದಲ್ಲಿ. ಇನ್ನು ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವ ಎಲ್ಲಾ ರಸ್ತೆಗಳು ಬಂದ್. ನೋಡಿ ಊರೊಳಗಡೆ ಯಾವ ಮಟ್ಟಿಗೆ ನೀರು ಬರ್ತಾ ಇದೆ ನೋಡಿ. ಹಳ್ಳ ಕೊಳ್ಳಗಳು ನೋಡಿದಂಗೆ ಆಗ್ತಾ ಇದೆ. ಆದರೆ ರಸ್ತೆ ಇದು, ಊರಿನಲ್ಲಿ ರಸ್ತೆ ಒಳಗಡೆ ಈ ಮಟ್ಟಿಗೆ ನೀರು ತುಂಬಿ ಹರಿತಾ ಇದೆ. ಅದು ಇಷ್ಟೊಂದು ರಭಸದಲ್ಲಿ. ವರುಣಾರ್ಭಟಕ್ಕೆ ಇಡೀ ಬೆಳಗಾವಿ ಜಿಲ್ಲೆ ನಿನ್ನೆ ತತ್ತರಿಸಿ ಹೋಗಿದೆ. ಸವದತ್ತಿ ತಾಲೂಕಂತೂ ಅಲ್ಲೋಲ ಕಲ್ಲೋಲ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಭಕ್ತರು ಪರದಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಈ ಕಡೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದು ರಸ್ತೆಗಳೆಲ್ಲ, ಊರಲ್ಲೆಲ್ಲ ನೀರು. ಅವು ಹಳ್ಳ ಕೊಳ್ಳ ಅಲ್ಲ, ಅದು ರಸ್ತೆ. ಅದು ಅಲ್ಲಿ ನೀರು ಆ ನಮೂನಿ ಬರ್ತಾ ಇರೋದು. ಬೆಳಗಾವಿಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇತ್ತು. ಮಳೆಯ ನೀರಲ್ಲಿ ಬೈಕ್ಗಳು ಕೂಡ ಕೊಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬಂತು. ಅದನ್ನ ತಡೆಯೋದಕ್ಕೆ ಹರಸಾಹಸವನ್ನೇ ಪಟ್ಟಿದ್ದಾರೆ. ರಭಸವಾಗಿ ಹರಿಯುತ್ತಿದ್ದ ಮಳೆ ನೀರಿನಲ್ಲಿ ಬೈಕ್ಗಳು ಕೊಚ್ಕೊಂಡು ಹೋಗ್ತಾ ಇದ್ದು, ಬೈಕ್ ಹಿಡಿಯೋದಕ್ಕೆ ಮೊಳಕಾಲುದ್ದ ನೀರಲ್ಲಿ ವ್ಯಕ್ತಿಯೊಬ್ಬರು ಹರಸಾಹಸ ಪಟ್ಟಿದ್ದಾರೆ. ಅದೇ ಸವದತ್ತಿ ಗ್ರಾಮದ ಪಕ್ಕ ಉಗುರುಗೋಳ ಗ್ರಾಮ, ಸವದತ್ತಿ ಯಲ್ಲಮ್ಮ ದೇವಸ್ಥಾನದ ಪಕ್ಕ ಇರುವಂತಹ ಉಗುರುಗೋಳ ಗ್ರಾಮ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಇಡೀ ಬೆಳಗಾವಿ ತತ್ತರಿಸಿ ಹೋಗಿದೆ ನಿನ್ನೆ ಈ ಮಳೆಗೆ. ಕಂಡು ಕೇಳರಿಯದ ಮಳೆಯೋ ಏನು, ಇಷ್ಟರ ಮಟ್ಟಿಗೆ ಮಳೆ. ಒಂದ್ಸಾರಿ ಫ್ಲಡ್ ಆದ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಹಿಡಿದಿತ್ತು ಕಂಟಿನ್ಯೂಸ್ ಆಗಿ. ಆದ್ರೆ ಈ ರೀತಿ ಇದಕ್ಕೆ ಹುಚ್ಚು ಮಳೆ ಅಂತಾರೋ, ಒಂದ್ ಕಡೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅತೋನಾಥ ಮಳಿ, ಅನಾಹುತ ಮಳಿ ರೀ ಅಂತಾರಲ್ಲ, ಹಂಗೆ ಆ ರೇಂಜ್ಗೆ ಮಳೆ ಆಗಿದೆ.
ಮಳೆಯಿಂದಾಗಿ ಆ ದೃಶ್ಯಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅಂದಾಜು ಮಾಡ್ಬೋದು ನೀವು ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿ.